ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್. ನಾನು ಲಾವಣ್ಯ. ನಾನಿವತ್ತು ಸಿಂಪಲ್ಲಾಗಿ ಗೀ ರೈಸ್ ಮತ್ತು ಹೆಸರುಬೇಳೆ ಕುರ್ಮನ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ನಾನಿಲ್ಲಿ ಎರಡು ಒಟ್ಟಿಗೆ ಅಂದರೆ ಅಟ್ ಎ ಟೈಮ್ ಎರಡೂ ಮ್ಯಾನೇಜ್ ಮಾಡಿಕೊಂಡು ಒಂದೇ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಕಪ್ಪು ಹೆಸರು ಬೇಳೆಗೆ 2ರಿಂದ 3 ಕಪ್ಪು ನೀರು ಹಾಕಿ 2 ಹಸಿಮೆಣ್ಸಿಕಾಯಿ, ಅರ್ಧ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಬಿಟ್ಟು ಕೂಗಿಸ್ಕೋಬೇಕಾಗುತ್ತೆ. ಈಗ ಅದು ಸಪ್ರೇಟ್ ಕೂಗ್ತಾ ಈಗ ನಾವು ಗೀ ರೈಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಏನು ಬೇಕಂತಂದರೆ 1 ಈರುಳ್ಳಿ, 2ರಿಂದ 3 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಗೋಡಂಬಿ, ಮತ್ತು ಒಂದು ಸ್ವಲ್ಪ ಪುದೀನ ಆಪ್ಷನಲ್ಲು, ಬೇಕಂದರೆ ಹಾಕೊಳ್ಳಿ, ಮತ್ತು ಸ್ವಲ್ಪ ಹಾಲು, ಸ್ವಲ್ಪ ಮೊಸರು ಅಂದರೆ ಅರ್ಧ ಕಪ್ಪು, ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು, ಮತ್ತು ಸ್ಪೈಸಸ್ಗೆ ಲವಂಗ, ಚಕ್ಕೆ, ಏಲಕ್ಕಿ, ಕಲ್ಲು, ಮತ್ತು ಸೋಂಪು, ಮತ್ತು ಪಲಾವ್ ಎಲೆ, ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಪ್ಪ, ಎಣ್ಣೆ, ಮಾಮೂಲಿ ಉಪ್ಪು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು. ನಾನೇನಂತ ಅಂದರೆ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿರಲ್ಲ ಅಡುಗೆ ಮಾಡ್ಬೇಕಾದ್ರೆ, ಅದೇ ಪ್ರಾಬ್ಲಮ್ಮು. ಫಸ್ಟೇ ಅಂದರೆ ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಮಾತ್ರ ನಾನು ರೆಡಿ ಮಾಡಿ ಇಟ್ಕೊಳ್ಳೋದು, ಇಲ್ಲಾಂತಂದರೆ ಅಲ್ಲಲ್ಲೇ ಹಾಕ್ತಾ ಇರ್ತೀನಿ, ಹಂಗಾಗಿ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ಇವಾಗ ಅದು ಕೂಗಿ ವಿಶಿಲೆಲ್ಲ ಆರಿದ್ಮೇಲೆ ಇವಾಗ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶರಲ್ಲೇ ಜಾಸ್ತಿ ಕೂಗಿಸ್ಕೊಳ್ಳಿ, ಒಂದು 3-4 ವಿಷಲ್ ಬರ್ಸ್ಕೊಂಡ್ರೆ ಸಾಕು, ಸ್ಮ್ಯಾಶ್ ಮಾಡ್ಕೊಬೋದು, ಆ ಥರ ಆಗುತ್ತೆ. ಕಮ್ಮಿನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ತಿಕ್ನೆಸ್ ಬರಲ್ಲ, ಹಂಗಾಗಿ ಕಮ್ಮಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಅಂದರೆ 1:2 ರೇಷನಲ್ಲಿ ನೀವು ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಆಗುತ್ತೆ. ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ನಾವು ಸಪ್ರೇಟ್ ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಇವಾಗ ಮಾಡ್ತಾ ಇರೋದು ದಾಲ್, ಕನ್ಫ್ಯೂಸ್ ಆಗಬೇಡಿ. ಈಗ ದಾಲ್ಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಅಂದರೆ ತುಪ್ಪ, ಬೆಣ್ಣೆ ನೀವೇನಾದರೂ ಹಾಕೋಬೋದು, ಆಪ್ಷನಲ್ ಅದು. ಎಣ್ಣೆ ಹಾಕ್ಕೊಂಡು ಅದಕ್ಕಾದಮೇಲೆ ಸಾಸಿವೆ, ಜೀರಿಗೆ ಹಾಕಿ ನಾವು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಅದನ್ನೇ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪನ ಇದಕ್ಕೆ ಹಾಕೋದು. ಇದನ್ನು ಚೆನ್ನಾಗಿ ಈರುಳ್ಳಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು, ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈರುಳ್ಳಿನ, ಆಮೇಲೆ ನಾವು 1-2 ಗೋಡಂಬಿನ ಇದ್ರೊಳಗಡೆನೇ ಹಾಕ್ಬೋದು. ಅಂದರೆ ಇಷ್ಟ ಇರೋರು ಹಾಕೊಳ್ಳಿಲ್ಲ ಅಂತಂದರೆ ಬೇಡ, ನಾನು ಸುಮ್ಮನೆ ಟೇಸ್ಟಿಗಿರಲಿ ಅಂತ ಅಂದ್ಬಿಟ್ಟು ಹಾಕಿರೋದು ಅಷ್ಟೇ. ತುಂಬ ಇಷ್ಟಪಡ್ತಾರೆ ಗೋಡಂಬಿ ಆ ಫ್ಲೇವರ್, ತುಪ್ಪ ಫ್ಲೇವರ್ ಎಲ್ಲ ಕೆಲವರು ಇಷ್ಟಪಡ್ತಾರೆ. ಅಂಥವ್ರು ಆದರೆ ತುಪ್ಪ, ಗೋಡಂಬಿ ಎಲ್ಲನೂ ನೀವು ಆ್ಯಡ್ ಮಾಡ್ಕೋಬೋದು. ಆದರೆ ಬೇರೆ ಥರ ಬರುತ್ತೆ, ಅಂದರೆ ಬೇರೆ ಥರ ಟೇಸ್ಟ್ ಬರುತ್ತೆ ಅದು. ಇವಾಗ ನಾನು ಅದನ್ನೆಲ್ಲ ಹಾಕಾದ್ಮೇಲೆ ಕೂಗಿಸ್ಕೊಂಡಿದ್ದೀನಲ್ಲ, ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಅದು ಗ್ರೇವಿನ, ಅದು ಅಂದರೆ ಇದನ್ನು ಹಾಕ್ಬಿಟ್ಟು ಇಲ್ಲಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಕುದಿ ಬಂದಮೇಲೆ ನಾವು ರುಚಿಗೆ ತಗಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಳ್ಸ್ಕೊಂಡ್ರೆ ಇದು ದಾಲ್ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಫ್ರೆಂಡು ಹೇಳ್ಕೊಟ್ಟಿದ್ದು ನನಗೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಸ್ಪೆಷಲ್ ಡೇಲಿ ಅಂದರೆ ಅವ್ಳು ಬರ್ತಡೇ ಅಂತ ಅನಿಸುತ್ತೆ, ಅವ್ರ ಮನೆಗೆ ಹೋಗಿದ್ವಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಅವಳು ಮಾಡಿದ್ಲು ಮನೇಲಿ, ಬೇಗನೂ ಆಗುತ್ತೆ, ಸಿಂಪಲ್ಲಾಗಿರುತ್ತೆ, ಟೇಸ್ಟಾಗಿ ಇರುತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿತ್ತು. ಅದು ನಾನು ಕೇಳ್ಕೊಂಡು ಮತ್ತೆ ಮಾಡ್ತಾ ಇರೋದು, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಇದು ರೆಡಿನೇ ಆಗೋಯ್ತು. ಇವಾಗ ಮತ್ತೆ ಅದನ್ನು ಎತ್ತಿಕ್ಕಿ 1-2 ಮಳ್ಸ್ಕೊಂಡ್ರೆ, ಯಾಕಂದರೆ ಬೇಳೆ ಎಲ್ಲ ಬೆಂದಿರುತ್ತಲ್ವ, ಹಂಗಾಗಿ 1-2 ಸಲ ಮಳ್ಸ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನಾನು ಅದೇ ಕುಕ್ಕರಿಗೆ ನಾನು ಅಂದರೆ ಗೀ ರೈಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು 1 ಸ್ಪೂನು ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನೇ ಮೇಯ್ನ್ ಬೇಕಾಗಿರುವಂಥದ್ದು ಗೀ ರೈಸ್ಗೆ, ಚೆನ್ನಾಗಿರುವಂಥದ್ದು. ಹಂಗಾಗಿ ಸ್ವಲ್ಪ ಎಣ್ಣೆ ಅಷ್ಟು ಪ್ರಮಾಣದಲ್ಲಿ ನೀವು ತುಪ್ಪನ ಹಾಕೊಳ್ಳಿ. ಇವಾಗ ಅದು ಕಾದ್ಮೇಲೆ ಸ್ಪೈಸಸ್ನ ತೊಗೊಂಡಿರ್ತೀನಲ್ಲ ಅದನ್ನು ಎಲ್ಲನೂ ಸೇರಿಸ್ಕೊಳ್ಳಿ. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, 1 ಏಲಕ್ಕಿ ಎಲ್ಲನೂ ಆ ಸ್ಪೈಸಸ್ನ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ಲೇವರ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಗೋಡಂಬಿ ಮತ್ತು ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಹಸಿಮೆಣ್ಸಿಕಾಯಿ 1-2-3 ನಿಮಿಷ ಅದು ಫ್ರೈ ಆಗಲಿ, 2-3 ಸೆಕೆಂಡ್ ಫ್ರೈ ಆಗಲಿ. ಅದಾದಮೇಲೆ ಈರುಳ್ಳಿನ ತೊಗೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ.
ಒಗ್ಗರಣೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ತಳೆ ಹಿಡಿಯೋಕ್ಕೆ ಶುರು ಆಗುತ್ತೆ. ಹಂಗಾಗಿ ನೋಡಿಕೊಂಡು ಅಲ್ಲಲ್ಲೇ ಕೈ ಆಡಿಸ್ಕೊತಾ ಇರಿ. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಾವು ಏನು ಸೊಪ್ಪನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಎಲ್ಲನೂ ಒಂದು ಸಲ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕಪ್ಪಲ್ಲಿ ಹಾಲು ತೊಗೊಂಡಿದ್ವಲ್ಲ, ಅರ್ಧ ಕಪ್ಪು ಅರ್ಧ ಕಪ್ ಹಾಲು ಮತ್ತು ಅರ್ಧ ಕಪ್ಪು ಮೊಸರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಟೇಸ್ಟ್ ಬಂದು ಇದೇನೆ, ಹಾಲು ಮೊಸರನ್ನೇ ಟೇಸ್ಟ್ ಬರೋದು, ಗೀ ರೈಸ್ ಟೇಸ್ಟ್ ಬರೋದು. ನೀವು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಇದನ್ನು ಸ್ಕಿಪ್ ಮಾಡಿದ್ರೇ ಬೇರೆ ಥರ ಟೇಸ್ಟ್ ಬರುತ್ತೆ, ಹಾಕಿದ್ರೇ ಬೇರೆ ಥರ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಆ್ಯಡ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲ ಹಾಕಾದ್ಮೇಲೆ ನಾನು 1 ಲೋಟ ಅಕ್ಕಿನ ತೊಳೆದು ನಾನು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಫಸ್ಟೇ ನಾವು ಎಣ್ಣೆಗೆ ಅಕ್ಕಿ ಹಾಕಿ ಫ್ರೈ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ. ಹಂಗಾಗಿ ನೀರು ಹಾಕ್ಬಿಟ್ಟು ಮಳಿಸಿ ಹಾಕೋದಕ್ಕಿಂತ ಈ ಎಣ್ಣೆಲೇ ಫ್ರೈ ಮಾಡಿ ಅಕ್ಕಿನ ಆಮೇಲೆ ನೀರು ಹಾಕೋದು ಒಳ್ಳೆಯದು. ನಾನಂದರೆ ತಣ್ಣೀರು ಹಾಕಬೇಡಿ, ನೀವು ಸಪ್ರೇಟ್ ಒಂದು ಅಂದರೆ ಒಂದು 1:2 ರೇಷನಲ್ಲಿ ನೀವು ಮಳ್ಸ್ಕೊಂಡಿರಿ ಪಕ್ಕದಲ್ಲಿ. ಇಲ್ಲಾಂತ ಅಂದರೆ ಕೆಟಲಿದ್ದರೆ ಕೆಟಲಲ್ಲಿ ಮಳ್ಸ್ಕೊಳ್ಳಿ. ನಾನು ಫಸ್ಟೇ ಬಿಸಿನೀರನ್ನ ಕಾಯಿಸ್ಕೊಂಡಿರ್ತೀನಿ. ಹಂಗಾಗಿ ನಾನು ಆ ಅಕ್ಕಿನ ಹುರಿದಾದ್ಮೇಲೆ ತಕ್ಷಣಕ್ಕೆ ನಾನು ಬಿಸಿನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು, ಅಂದರೆ ರುಚಿನ ಎಷ್ಟು ಬೇಕಾ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಬೇಗನೂ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಉದ್ರಾಗೂ ಬರುತ್ತೆ ಅಂತಲೇ ಹೇಳ್ತೀನಿ. 1-2 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ, ರೆಡಿನೇ ಆಗಿಬಿಡುತ್ತೆ. ಇವಾಗ ಒಂದು ಲಿಡ್ನ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಮಿಕ್ಸ್ ಮಾಡಲೇಬೇಕಾಗುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಉದ್ರಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ. ಅಂದರೆ ಸ್ಪೆಷಲಾಗಿ ಏನಾದರೂ ಮಾಡ್ಕೋಬೇಕು, ಬೇಗ ಆಗಬೇಕು ಅಂತಂದರೆ ಈ ರೆಸಿಪಿನ ನೀವು ಮಾಡ್ಕೋಬೋದು. ಡೈಲಿ ಇದನ್ನೇ ತಿನ್ನೋಕ್ಕಾಗಲ್ಲ, ಅದು ನನಗೂ ಗೊತ್ತು, ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ಬೇಗ ಆಗುತ್ತೆ ಅಂತ, ಮತ್ತು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳ್ತಾ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡೋರು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಆ ತಕ್ಷಣ ಆ ವಿಡಿಯೋ ನೋಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.